ನಮಸ್ತೆ ಬಂಧುಗಳೇ, ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನಾನು ಗಾಯತ್ರಿ ಶ್ರೀಧರ್. ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನಿವತ್ತು ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವ ಮಾಡೋದಕ್ಕೆ ಅರ್ಧ kg ಕ್ಯಾರೆಟ್ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ ನನಗೆ 2 ಬೌಲ್ ಸಿಕ್ಕಿದೆ. ಒಲೆ ಮೇಲೆ ಸ್ಟವ್ ಹಚ್ಚಿ ಬಾಣಲೆಯಲ್ಲಿ 1 ಟೀ ಸ್ಪೂನ್ ತುಪ್ಪ ಹಾಕಿ, ಆ ತುಪ್ಪಕ್ಕೆ ಗೋಡಂಬಿ ಮತ್ತು ಬಾದಾಮಿ ಹಾಗೂ ಡ್ರೈ ಫ್ರೂಟ್ಸ್ಗಳು ಎಲ್ಲದನ್ನೂ ಹಾಕ್ಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಅದನ್ನು ಬ್ರೌನ್ ಕಲರ್ ಬರೋ ಹಾಗೆ ಕರೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೋಬೇಕು. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ನಾನಿವಾಗ ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಆ ಉಳಿದ ತುಪ್ಪಕ್ಕೆ 2 ಬೌಲ್ ತುರಿದಿದ್ವಲ್ಲ ಆ ಕ್ಯಾರೆಟನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದೇ ಹಸಿ ವಾಸನೆ ಹೋಗೋ ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಈ ಕ್ಯಾರೆಟನ್ನು ತುಪ್ಪದಲ್ಲಿ ಬಾಡಿಸ್ಕೊಂಡು ಅದಕ್ಕೆ 2 ಬೌಲ್ ಆಗುವಷ್ಟು, ಅಂದರೆ ಕ್ಯಾರೆಟ್ ತುರಿ ಎಷ್ಟಿತ್ತೋ ಅಷ್ಟೇ ಅಳತೆಯ ಹಾಲು ಹಾಕಬೇಕು. ಇದನ್ನು ಸಹಿತ ಓಪನ್ ಆಗಿ ಹೀಗೆ ಬೇಯಿಸ್ಕೊಳ್ಬೇಕು. ಹಾಲಿನ ಜೊತೆಯಲ್ಲಿ ಕ್ಯಾರೆಟು ಚೆನ್ನಾಗಿ ಬೇಯಬೇಕು. ಆ ಹಾಲು ಬತ್ತುತ್ತಾ ಬರುತ್ತೆ, ಅಲ್ಲಿ ತನಕ ನಾವು ಬಿಟ್ಟು ಬಿಡದೆ ಕೈಯಾಡ್ತಾ ಇರಬೇಕು. ಹಾಲು ಸ್ವಲ್ಪ ಬತ್ತುತ್ತಾ ಇದೆ. ಈಗ ಏಲಕ್ಕಿ, ಲವಂಗ, 1 ಚಿಟಿಕೆ ಉಪ್ಪು ಹಾಕಿ ಅದನ್ನು ಮತ್ತೆ ಕೈಯಾಡ್ತಾ, ಇವಾಗ ಅರ್ಧದಷ್ಟು ಸಕ್ಕರೆ, ಅಂದರೆ 2 ಕ್ಯಾರೆಟ್ ಇರೋದರಿಂದ 1 ಅಳತೆ ಸಕ್ಕರೆ ಹಾಕಿ ಚೆನ್ನಾಗಿ ಕೈಯಾಡ್ತಾ ಇರಬೇಕು. ಅದು ಹಾಲು ಬತ್ತುತ್ತಾ ಬರುತ್ತೆ. ಇವಾಗ ಇದು ಚೆನ್ನಾಗಿ ಬೇಯುತ್ತೆ. ಸಣ್ಣ ಪ್ರಮಾಣದಲ್ಲಿ ಸಕ್ಕರೆ ಪಾಕ ಆಗುತ್ತೆ, ಆದರೆ 1 ಎಳೆ 2 ಎಳೆ ಪಾಕಗಳು ಬೇಡ, ನೈಸಾಗಿರುತ್ತೆ. ಈ ಮೂಮೆಂಟಲ್ಲಿ 1 ಸೌಟ್ ತುಪ್ಪ ಹಾಕಿ, ತುಪ್ಪ ಜಾಸ್ತಿ ಬೇಕಾಗೋದಿಲ್ಲ, ಹಾಲಲ್ಲಿ ಚೆನ್ನಾಗಿ ಬೆಂದಿರೋದ್ರಿಂದ ತುಪ್ಪ ಅಷ್ಟೊಂದು ಬೇಕಾಗೋದಿಲ್ಲ. ನೋಡಿ, ಇವಾಗ ಎಲ್ಲ ರೆಡಿ ಆಗ್ತಾ ಬಂದಿದೆ. ಅದಕ್ಕೆ ಕರೆದಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕಿದ್ದೀನಿ. ನಾನು ತೊಗೊಂಡಿರೋ ಕ್ಯಾರೆಟಲ್ಲಿ ಇಷ್ಟು ಹಲ್ವ ರೆಡಿಯಾಗಿದೆ. ಮಾಡ್ಕೊಳ್ಳಿ. ಹಬ್ಬ ಹರಿದಿನ ನೆಂಟರಿಷ್ಟರು ಬಂದಾಗ ಬೇಗ ಆಗುವಂಥ ಸ್ವೀಟ್ಸ್ ಇದು. ತುಂಬ ರುಚಿಯಾಗಿರುತ್ತೆ, ಮಕ್ಕಳುಗಳು ಇಷ್ಟಪಡ್ತಾರೆ. ನಮಸ್ಕಾರ.